ಬಹಳಷ್ಟು ಜನ ಆತಂಕಕ್ಕೊಳಗಾಗಿರೋದೇನು ಅಂದ್ರೆ ಆ ತಂದೆ ತಾಯಿಗಳ ಹೆಸರು ಇರಬೇಕು. ಒಂದ್ ವೇಳೆ ಅವ್ರ ಹೆಸರು ಇಲ್ಲ ಅಂತಂದ್ರೆ ಮತದಾರರ ಪಟ್ಟಿಯಿಂದ ಅವ್ರ ಹೆಸರನ್ನು ಕೈ ಬಿಡಲಾಗುತ್ತೆ. ಸೊ ಅವರು ಮತದಾರರ ಪಟ್ಟಿಯಲ್ಲಿ ಇರಲ್ಲ. ನೆಕ್ಸ್ಟ್ ಅವರು ಚುನಾವಣೆಗೆ ಅಂದ್ರೆ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಆಗೋದಿಲ್ಲ. 2002 ಅಥವಾ ಅದಕ್ಕೂ ಮುನ್ನ ಅವ್ರ ತಂದೆ ತಾಯಿಗಳು ಎಲ್ಲಿಯವರು, ಅವ್ರದ್ದು ಡೇಟಾ ಬೇಕು, ಅವ್ರ ಮಾಹಿತಿ ಬೇಕು, ಹೀಗೆಲ್ಲ ಕೇಳ್ತಾ ಇದ್ದಾರೆ. ಒಂದ್ ವೇಳೆ ಇದು ಯಾವುದು ಇಲ್ಲ ಅಂತಂದಾಗ ಅವ್ರು ಮುಂದೆ ಏನ್ ಮಾಡಬೇಕು? ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ತೊಗೊಂಡ್ರೆ ನಾವು 87.8%, ಆಲ್ಮೋಸ್ಟ್ 88% ಮತದಾರದು ನಾವು ಮ್ಯಾಪಿಂಗ್ ಮಾಡಿದ್ದೀವಿ ಈಗಾಗಲೇ. ಹಂಗಂದರೆ ಅರ್ಥ ಏನಂದರೆ 88% ಮತದಾರರದು ಅವ್ರ ತಂದೆ ತಾಯಿ 2002 ಎಲ್ಲಿ ಇದ್ರದ್ದು ನಮಗೆ ಗೊತ್ತಾಗಿದೆ. ಓಕೆ, ಅದರಿಂದ ಇನ್ನು ಬಾಕಿ ಇರೋದು ಪ್ರಕ್ರಿಯೆ ನಡೀತಾ ಇದೆ. ಇನ್ನು ನಮಗೆ ಕನಿಷ್ಠ 1 ತಿಂಗಳ ಅವಕಾಶ ಇರುವುದರಿಂದ ಅದರೊಳಗೆ ಖಂಡಿತವಾಗಿ ನಾವು ಮ್ಯಾಪಿಂಗ್ ಮಾಡ್ತೀವಿ. ಸೊ ಕನಿಷ್ಠ ನನ್ನ ಅಂದಾಜಿನಲ್ಲಿ 98% ಬೇಲ್ಪಟ್ಟು ಮ್ಯಾಪಿಂಗ್ ಆಗುವ ಸಾಧ್ಯತೆ ನಮಗೆ ಇರ್ತದೆ. ಅದರಿಂದ ಯಾರು ಆತಂಕಕ್ಕೆ ಒಳಗಾಗುತ್ತೆ ಇಲ್ಲವೇ ಇಲ್ಲ. ಎರಡನೇದು, BLO ಮನೆಗೆ ಬಂದು ತಮಗೆ ಎನ್ಯುಮರೇಷನ್ ಫಾರ್ಮ್ ಕೊಡುವಾಗ BLOನೇ ತಮಗೆ ಅನುಕೂಲ ಮಾಡ್ತಾರೆ. ಉದಾಹರಣೆ 2002 ತಮ್ಮ ಹೆಸರು ಎಲ್ಲಿತ್ತು, ಯಾಕಂದರೆ ಮ್ಯಾಪಿಂಗ್ ಆಗಿದ್ದರಿಂದ BLO ಆ್ಯಪಲ್ಲೇ ಅವ್ರಿಗೆ ಮಾಹಿತಿ ಇರ್ತದೆ. ಸೊ ಅವ್ರ ಹತ್ರನೂ ತಾವು ಮಾಹಿತಿ ಪಡೆದು ಫಿಲ್ ಮಾಡಿದ್ರೆ ಸಾಕು. ಭಾಳ ಸಿಂಪಲ್ ಫಾರ್ಮ್ ಇದೆ, ಅದನ್ನು ಫಿಲ್ ಮಾಡಿದ್ರೆ ಸಾಕು, ಒಂದು ಫೋಟೋ ಕೊಟ್ಟರೆ ಸಾಕು, ಸೈನ್ ಮಾಡಬೇಕು. ಈಗ 2002 ಅಥವಾ ಅದಕ್ಕೂ ಮುನ್ನ ಹೆಸರು ಇರೋರು ಬಿಟ್ಬಿಡೋಣ, ಅವ್ರದ್ದು ಸಮಸ್ಯೆನೇ ಇಲ್ಲ. ಓಕೆ, ಹೆಸರು ಇಲ್ಲದೆ ಇರೋರು ಏನು ಮಾಡಬೇಕು? ಹೆಸರು ಇಲ್ಲದೆ ಇರಲಿಕ್ಕೆ ಕಾರಣ ಭಾಳ ಕಡಿಮೆ ಇರ್ತದೆ. ಉದಾಹರಣೆಗೆ ಆ ರೀತಿ ಇರಲಿಕ್ಕೆ ಸಾಧ್ಯತೆ ತುಂಬ ಕಡಿಮೆ. ಆದರೂ ಪ್ರತಿಯೊಬ್ಬ ನಾಗರಿಕರು ಅಂಥ ಸಂದರ್ಭಗಳಲ್ಲಿ ಯಾರ್ದಾದ್ರು 2002 ಉದಾಹರಣೆಗೆ ನನ್ನ ತಂದೆ ತಾಯಿ ಇಲ್ಲಿದ್ರೆ ಗೊತ್ತಿಲ್ಲ ನಮಗೆ ಅಂತ ಹೇಳಿದರೆ, ಅಂಥ ಸಂದರ್ಭಗಳಲ್ಲಿ ತಮಗೆ ಆವಾಗಲೂ ಈಗ 2025 ನಿಮ್ಮದು ಹೆಸರು ಇದ್ದರೆ ನಿಮಗೆ ಒಂದು ಎನ್ಯುಮರೇಷನ್ ಫಾರ್ಮ್ ಕೊಟ್ಟೇ ಕೊಡ್ತಾರೆ. ತಾವು ಸೈನ್ ಮಾಡಿ ಕೊಟ್ಟರೆ ನಿಮ್ಮ ಹೆಸರು ಡ್ರಾಫ್ಟ್ ರೋಲಲ್ಲಿ ಬಂದೇ ಬರ್ತದೆ. ಅದಾದ ನಂತರ ನಿಮಗೆ ನೋಟಿಸ್ ಕೊಡ್ತಾರೆ ಎಲ್ಲಿದ್ರಿ ಅಂತ. ಆವಾಗ ತಾವು ಯಾವ್ದಾರು ನಿಮ್ಮ ಹತ್ರ ದಾಖಲಾತಿದೆಯೋ 11 ಡಾಕ್ಯುಮೆಂಟ್ ನಾವು ಕೊಟ್ಟಿದ್ದೀವಿ, ಆ 11 ಡಾಕ್ಯುಮೆಂಟಲ್ಲಿ ಯಾವ್ದಾದ್ರು ಒಂದು ಡಾಕ್ಯುಮೆಂಟನ್ನು ನೀವು ನಮ್ಮ BLOಗೆ ಕೊಟ್ಟರೆ ಅವರನ್ನು ವೆರಿಫೈ ಮಾಡಿ ಅದನ್ನು ಅವರು ಕರೆಕ್ಟ್ ಇದ್ದರೆ ಒಪ್ಪಿಕೊಳ್ತಾರೆ.